ಸ್ನೇಹಿತರೆ, ಈ ಕೇಸ್ ಶುರುವಾಗೋದು 2017 ಡಿಸೆಂಬರ್ 4. ನಮ್ಮ ಭಾರತದ ಅಸ್ಸಾಂನ ಗೌಹಾಟಿ ನಿವಾಸಿಯಾಗಿದ್ದ 20 ವರ್ಷದ ಶ್ವೇತಾ ಅಗರ್ವಾಲ್ ಪ್ರತಿ ದಿನದಂತೆ ತನ್ನ ಕಾಲೇಜಿಗೆ ಹೋಗಲು ಸರಿಯಾಗಿ 8:30ಕ್ಕೆ ಮನೆಯನ್ನು ಬಿಡ್ತಾಳೆ. ಆಕೆಯ ತಂದೆ ತಾಯಿಗೆ ಶ್ವೇತಾ ಒಬ್ಬಳೆ ಮಗಳಾಗಿರ್ತಾಳೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಕಾಲೇಜಿಗೆ ಹೋದ ತಮ್ಮ ಮಗಳು ಪುನಃ ಜೀವಂತವಾಗಿ ಬರೋದಿಲ್ಲ ಎಂದು. ಹೀಗೆ ಪ್ರತಿದಿನ 1:30ಕ್ಕೆ ಮನೆಗೆ ಬರುತ್ತಿದ್ದ ಶ್ವೇತಾ 2 ಗಂಟೆಯಾದರೂ ಮನೆಗೆ ಬರೋದಿಲ್ಲ. ಇದರಿಂದ ಆಕೆಯ ತಾಯಿಗೆ ಸ್ವಲ್ಪ ಮಟ್ಟಿಗೆ ಗಾಬರಿಯಾಗುತ್ತೆ. ಫ್ರೆಂಡ್ಸ್ಗಳ ಜೊತೆ ಓದಿಕೊಳ್ಳುತ್ತಿರಬೇಕೆಂದು ಅಂದುಕೊಂಡು ಸುಮ್ಮನಾಗ್ತಾರೆ. ಹೀಗೆ 4 ಗಂಟೆಯಾದರೂ ಶ್ವೇತಾ ಮನೆಗೆ ಬರೋದೇ ಇಲ್ಲ. ಅವಳಿಗೆ ಕಾಲ್ ಮಾಡಿದರೂ ಆಕೆ ರಿಸೀವ್ ಮಾಡೋದಿಲ್ಲ. ಇದರಿಂದ ಶ್ವೇತಾ ತಾಯಿಗೆ ತುಂಬಾ ಭಯವಾಗುತ್ತೆ. ಈ ವಿಷಯವನ್ನ ತನ್ನ ಗಂಡನಿಗೂ ಹೇಳಿದಾಗ ಶ್ವೇತಾ ತಂದೆ ಕೂಡಲೇ ಕಾಲೇಜಿಗೆ ಹೋಗ್ತಾರೆ. ಹೋದರೆ ಶ್ವೇತಾ ಎಲ್ಲಿಯೂ ಇರೋದಿಲ್ಲ. ಅವರು ಕೂಡ ಶ್ವೇತಾಗೆ ಕಾಲ್ ಮಾಡಿದಾಗ ಆಕೆಯ ಫೋನ್ ಈ ಬಾರಿ ಸ್ವಿಚ್ ಆಫ್ ಆಗಿರುತ್ತೆ. ಆಗ ಅವರು ಶ್ವೇತಾ ಹೋಗುತ್ತಿದ್ದ ಎಲ್ಲ ಜಾಗಗಳಿಗೂ ಹೋಗಿ ವಿಚಾರಿಸ್ತಾರೆ. ಎಲ್ಲಿಯೂ ಆಕೆ ಸಿಗೋದಿಲ್ಲ. ಹೀಗೆ ಸಂಜೆ 5:30ಕ್ಕೆ ಮನೆಗೆ ಬಂದ ಶ್ವೇತಾ ತಂದೆ ತನ್ನ ಹೆಂಡತಿಯನ್ನು ಕೂಡ ಕರೆದುಕೊಂಡು ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗಲು ನೋಡಿದಾಗ ಶ್ವೇತಾ ಫೋನ್ನಿಂದ ಅವರಿಗೆ ಒಂದು ಕಾಲ್ ಬರುತ್ತೆ. ಅದನ್ನು ರಿಸೀವ್ ಮಾಡಿದಾಗ ಅದರಲ್ಲಿ ಶ್ವೇತಾ ಮಾತಾಡಲ್ಲ. ಯಾರೋ ಅನ್ನೋನ್ ವ್ಯಕ್ತಿ ಮಾತಾಡಿ ಹೀಗೆ ಹೇಳ್ತಾನೆ, ನಿಮ್ಮ ಮಗಳು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನಿಮ್ಮ ಮಗಳ ದೇಹ ಶಾಂತಿಪುರ್ನ JP ರೋಡ್ನಲ್ಲಿರೋ ಒಂದು ಮನೆಯಲ್ಲಿದೆ. ದಯವಿಟ್ಟು ಬೇಗನೆ ಬನ್ನಿ ಎಂದು ಆ ವ್ಯಕ್ತಿ ಹೇಳ್ತಾನೆ. ಈ ಮಾತನ್ನ ಕೇಳಿದ ಅವರಿಬ್ಬರು ಅಲ್ಲಿಯೇ ಕುಸಿದೋಗ್ತಾರೆ. ಮೊದಲು ಆ ಮಾತುಗಳನ್ನು ನಂಬದ ಶ್ವೇತಾಳ ತಂದೆ ತಾಯಿ ನಂತರ ಭಯದಲ್ಲಿಯೇ ಇರಲು ಆಗದೆ ಆ ವ್ಯಕ್ತಿ ಹೇಳಿದ ಜಾಗಕ್ಕೆ ತುಂಬಾ ಭಯದಲ್ಲಿ ಹೋಗ್ತಾರೆ. ಆ ವ್ಯಕ್ತಿ ಹೇಳಿದ ರೋಡ್ನಲ್ಲಿ ಅವರು ಹೋಗುವಾಗ ಒಂದು ಮನೆಯ ಮುಂದೆ ಹಲವಾರು ಜನ ನಿಂತಿರ್ತಾರೆ. ಅದೇ ಮನೆಗೆ ಅವರು ಹೋದಾಗ ಅಲ್ಲಿ ಗೋವಿಂದ್ ಎಂಬ ಹುಡುಗ ಕಾಣ್ತಾನೆ. ಸ್ನೇಹಿತರೆ, ಈತ ಶ್ವೇತಾಳ ಕ್ಲಾಸ್ಮೇಟ್ ಎಂದು ಅವರಿಗೂ ಗೊತ್ತಿರುತ್ತೆ. ಅವನ ಬಳಿ ಶ್ವೇತಾ ಬಗ್ಗೆ ಕೇಳಿದಾಗ ಆತ ಮನೆಯ ಬಾತ್ರೂಮ್ನ ಕಡೆ ನೋಡ್ತಾನೆ. ಆಗ ಅವರು ಭಯದಲ್ಲಿಯೇ ಅಲ್ಲಿಗೆ ಹೋಗ್ತಾರೆ. ಮುಚ್ಚಿದ್ದ ಬಾಗಿಲನ್ನು ತೆಗೆದಾಗ ಭಯಾನಕ ದೃಶ್ಯ ಕಾಣುತ್ತೆ. ಅದುವೇ ಅರ್ಧದಷ್ಟು ಬೆಂಕಿಯಲ್ಲಿ ಬೆಂದು ಹೋಗಿರುವ ಶ್ವೇತಾಳ ದೇಹ. ಅದನ್ನು ನೋಡಿದ ಅವರು ಜೋರಾಗಿ ಕಿರುಚಾಡಿಕೊಂಡು ಅಳುತ್ತಾರೆ. ಇವಳು ತನ್ನ ಮಗಳೇ ಎಂದು ಗುರುತು ಹಿಡಿತಾರೆ. ಆ ಮನೆಯ ಗೋವಿಂದ್ ಬಳಿ ಏನಾಯಿತು ಎಂದು ವಿಚಾರಿಸ್ತಾರೆ. ಆಗ ಆತ ಹೀಗೆ ಹೇಳ್ತಾನೆ, ನಾನು ಮತ್ತು ಶ್ವೇತಾ ಮುಂದಿನ ಎಕ್ಸಾಮ್ಗಾಗಿ ಓದಿಕೊಳ್ಳುತ್ತಿದ್ದು. ಆಗ ಅವಳಿಗೆ ಯಾವುದೋ ಕಾಲ್ ಬಂತು. ಅದ್ಯಾರೆಂದು ನನಗೆ ಗೊತ್ತಾಗಲಿಲ್ಲ. ಫೋನ್ನಲ್ಲಿ ಮಾತಾಡಲು ಶ್ವೇತಾ ನಮ್ಮ ಮನೆಯ ಬಾತ್ರೂಮ್ಗೆ ಹೋದಳು. ಏನೋ ಪರ್ಸನಲ್ ಕಾಲ್ ಇರಬೇಕೆಂದು ನಾನು ಅಂದುಕೊಂಡೆ. ತುಂಬಾ ಹೊತ್ತಾದರೂ ಶ್ವೇತಾ ಹೊರಗೆ ಬರಲೇ ಇಲ್ಲ. ನಂತರ ಬಾತ್ರೂಮ್ನಿಂದ ಹೊಗೆ ಬರಲು ಶುರುವಾಯಿತು. ನಾನು ಬಾಗಿಲನ್ನು ಹೊಡೆದು ಒಳಗೋದೆ. ನೋಡಿದರೆ ಶ್ವೇತಾ ಆತ್ಮಹತ್ಯೆ ಮಾಡಿಕೊಳ್ಳಲು ಬೆಂಕಿ ಹಚ್ಚಿಕೊಂಡಿದ್ದಳು. ನಾನು ಕೂಡ ಅವಳನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ಸಾಧ್ಯವಾಗಲಿಲ್ಲ. ಅದಕ್ಕೆ ನಿಮಗೆ ಕಾಲ್ ಮಾಡಿ ಕರೆಸಿಕೊಂಡೆ ಎಂದು ಅವರಿಗೆ ಹೇಳ್ತಾನೆ. ಆಗ ಅಲ್ಲಿದ್ದ ಜನ ಪೊಲೀಸರಿಗೆ ಕಾಲ್ ಮಾಡಿ ಕರೆಸ್ತಾರೆ. ಶ್ವೇತಾ ತಂದೆ ತಾಯಿಗೆ ಹೇಳಿದ್ದ ಮಾತನ್ನೇ ಪೊಲೀಸರಿಗೂ ಗೋವಿಂದ್ ಹೇಳ್ತಾನೆ. ಆ ಮನೆಯಲ್ಲಿದ್ದ ಗೋವಿಂದ್ನ ತಾಯಿ ಹಾಗೂ ತಂಗಿ ಕೂಡ ಇದೇ ಮಾತನ್ನು ಹೇಳಿದಾಗ ಪೊಲೀಸರು ಹೆಚ್ಚು ಪ್ರಶ್ನೆಗಳನ್ನು ಕೇಳೋದಿಲ್ಲ. ಕೂಡಲೇ ಶ್ವೇತಾ ಶವವನ್ನ ಆಟೋಪ್ಸಿಗಾಗಿ ಕಳಿಸಿಕೊಡ್ತಾರೆ. ನಂತರ ತಮ್ಮ ತನಿಖೆಯನ್ನ ಮುಂದುವರೆಸ್ತಾರೆ. ಆದರೆ ಪೊಲೀಸರಿಗೆ ಒಂದು ಅನುಮಾನ ಇರುತ್ತೆ. ಅದೇನೆಂದರೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಇರಬಹುದು ಎಂದು. ಎಷ್ಟೇ ತನಿಖೆ ಮಾಡಿದರೂ ಇದು ಕೊಲೆ ಎನ್ನುವುದಕ್ಕೆ ಪೊಲೀಸರಿಗೆ ಬಲವಾದ ಸಾಕ್ಷಿ ಸಿಗುತ್ತಿರಲ್ಲ. ಈ ಸಮಯದಲ್ಲಿ ಶ್ವೇತಾಳ ಆಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಿಂದ ಪೊಲೀಸರಿಗೆ ತುಂಬಾ ಮುಖ್ಯವಾದ ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಶ್ವೇತಾ ಸಾವು ಬೆಂಕಿಯಿಂದಲೇ ಆಗಿದೆ. ಆದರೆ ಆ ಬೆಂಕಿಯಿಂದ ಸಾಯುವುದಕ್ಕಿಂತ ಮುಂಚೆ ಅವಳ ತಲೆಗೆ ತುಂಬಾ ದೊಡ್ಡದಾದ ಗಾಯವಾಗಿದೆ. ಯಾವುದೋ ವಸ್ತುವಿನಿಂದ ಹೊಡೆದ ಹಾಗೆ ಅಥವಾ ಯಾವುದೋ ವಸ್ತುವಿಗೆ ಅವಳ ತಲೆಯನ್ನ ಹೊಡೆಸಿದ ಹಾಗೆ ಅವಳ ತಲೆಯಲ್ಲಿ ಗಾಯ ಇದೆ. ಮತ್ತೊಂದು ಶಾಕಿಂಗ್ ವಿಷಯವೇನೆಂದರೆ ಶ್ವೇತಾ ಮೇಲೆ 13 ಬಾರಿ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ ಎಂದು ಆ ರಿಪೋರ್ಟ್ ಹೇಳುತ್ತಿರುತ್ತೆ. ಇದನ್ನು ನೋಡಿದ ಮೇಲೆ ಪೊಲೀಸರಿಗೆ ತಮ್ಮ ಅನುಮಾನವೇ ಸತ್ಯ ಎಂದು ಗೊತ್ತಾಗುತ್ತೆ. ಈ ಕೊಲೆಗೆ ಮುಖ್ಯ ಕಾರಣ ಗೋವಿಂದೇ ಇರಬಹುದು ಎಂದು ಅಂದುಕೊಳ್ತಾರೆ. ಅವನಿಗೆ ಗೊತ್ತಾಗದಂತೆ ಇನ್ವೆಸ್ಟಿಗೇಷನ್ ಅನ್ನ ಮುಂದುವರೆಸ್ತಾರೆ.
ಶ್ವೇತಾ ಮನೆಗೆ ಹೋಗಿ ಏನಾದರೂ ಮಾಹಿತಿ ಸಿಗಬಹುದು ಎಂದು ಚೆಕ್ ಮಾಡ್ತಾರೆ. ಆಗ ಅವರಿಗೆ ಶ್ವೇತಾ ಬ್ಯಾಗ್ನಲ್ಲಿ ಒಂದು ಲವ್ ಲೆಟರ್ ಸಿಗುತ್ತೆ. ಅದನ್ನು ಬರೆದಿರೋದು ಗೋವಿಂದ್ ಎಂದು ಅಲ್ಲಿದ್ದ ಹೆಸರಿನಿಂದ ತಿಳಿಯುತ್ತೆ. ಅದರಲ್ಲಿ ನೀನೇನಾದರೂ ನನ್ನನ್ನು ಒಪ್ಪಿಕೊಳ್ಳದೆ ಹೋದರೆ ಅದರ ಪರಿಣಾಮ ತುಂಬಾ ಕೆಟ್ಟದ್ದಾಗಿರುತ್ತೆ ಎಂದು ಬರೆದಿರ್ತಾನೆ. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಇದೊಂದು ಲವ್ ಮ್ಯಾಟರ್ ಎಂದು. ಆಗ ಅವರು ಶ್ವೇತಾ ಬ್ಯಾಕ್ಗ್ರೌಂಡ್ ಅನ್ನು ಕೂಡ ತಿಳಿದುಕೊಳ್ಳಲು ಅವಳ ಕಾಲೇಜ್ಗೆ ಹೋಗ್ತಾರೆ. ಸ್ನೇಹಿತರೆ, ಶ್ವೇತಾ ಅಗರ್ವಾಲ್ ತುಂಬಾ ಒಳ್ಳೆಯ ಗುಣ ಇರೋ ಹುಡುಗಿಯಾಗಿರ್ತಾಳೆ. ತುಂಬಾ ಬ್ರಿಲಿಯಂಟ್ ಆಗಿದ್ದ ಶ್ವೇತಾ 2015ರಲ್ಲಿ 12th ಬೋರ್ಡ್ ಎಕ್ಸಾಮ್ನಲ್ಲಿ ಸ್ಟೇಟ್ ಕೇನೆ ಟಾಪರ್ ಆಗಿರ್ತಾಳೆ. ಟಾಪರ್ ಆಗಿದ್ದ ಶ್ವೇತಾ ಟಿವಿ ಪೇಪರ್ಗಳಲ್ಲಿಯೂ ಬಂದಿರ್ತಾಳೆ. ಆಗ ಪೊಲೀಸರು ಶ್ವೇತಾ ಓದುತ್ತಿದ್ದ ಕೆಸಿ ದಾಸ್ ಕಾಮರ್ಸ್ ಕಾಲೇಜ್ಗೆ ಹೋಗ್ತಾರೆ. ಅಲ್ಲಿ ಶ್ವೇತಾ ಫ್ರೆಂಡ್ಸ್ಗಳಿಂದ ಪೊಲೀಸರಿಗೆ ಕೆಲವು ಮುಖ್ಯವಾದ ಮಾಹಿತಿಗಳು ಸಿಗುತ್ತೆ. ಶ್ವೇತಾ ಯಾವಾಗಲೂ ಓದುವುದರ ಮೇಲೆಯೇ ಫೋಕಸ್ ಆಗಿದ್ದರಿಂದ ಆಕೆಗೆ ಲವ್ ಎಂದರೆ ಇಷ್ಟವಿರಲ್ಲ. ಆದರೆ ಅವಳ ಕ್ಲಾಸ್ಮೇಟ್ ಆಗಿದ್ದ ಗೋವಿಂದ್ ಹಲವಾರು ಬಾರಿ ಪ್ರಪೋಸ್ ಮಾಡಿರ್ತಾನೆ. ಪ್ರತಿ ಬಾರಿಯೂ ಶ್ವೇತಾ ಅದನ್ನು ರಿಜೆಕ್ಟ್ ಮಾಡಿರ್ತಾಳೆ. ಶ್ವೇತಾಳ ಫೋನ್ನಲ್ಲಿಯೂ ಗೋವಿಂದ್ನ ಮೆಸೇಜ್ಗಳು ಪೊಲೀಸರಿಗೆ ಕಾಣುತ್ತೆ. ಅದರಲ್ಲಿ ಲವ್ಗೆ ಸಂಬಂಧಪಟ್ಟ ಮೆಸೇಜ್ಗಳು, ಹಾಗೆಯೇ ಅವಳಿಗೆ ಬೆದರಿಕೆ ಹಾಕುವ ರೀತಿಯಿರೋ ಮೆಸೇಜ್ಗಳು ಅದರಲ್ಲಿ ಇರುತ್ತೆ. ಈ ವಿಷಯ ತಿಳಿದ ಪೊಲೀಸರು ಗೋವಿಂದ್ಗೂ ಈ ಕೊಲೆಗೂ ಸಂಬಂಧ ಇದೆ ಎಂದು ಅವನನ್ನ ಕಸ್ಟಡಿಗೆ ತಗೋತಾರೆ. ಮೊದಲು ಗೋವಿಂದ್ ಇದನ್ನೆಲ್ಲ ಒಪ್ಪೋದಿಲ್ಲ. ನಾನು ಮತ್ತು ಶ್ವೇತಾ ಇಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳು ಎಂದು ಹೇಳ್ತಾನೆ. ಆಗ ಪೊಲೀಸರು ಸಿಕ್ಕ ಸಾಕ್ಷಿಗಳನ್ನು, ಅವನ ಲವ್ ಲೆಟರ್ಗಳನ್ನು ಹಾಗೂ ಅವನು ಕಳಿಸಿದ್ದ ಮೆಸೇಜ್ಗಳನ್ನೆಲ್ಲ ತೋರಿಸಿದಾಗ ಸುಮ್ಮನಾಗ್ತಾನೆ. ಹಾಗೆಯೇ ಅವನಿಗೆ ಪೊಲೀಸ್ ಟ್ರೀಟ್ಮೆಂಟ್ ನಡೆಯುತ್ತೆ. ಆಗ ಗೋವಿಂದ್ ಒಪ್ಪಿಕೊಳ್ಳೋದೇನೆಂದರೆ ಶ್ವೇತಾನನ್ನು ಕೊಂದಿದ್ದು ನಾನೇ ಎಂದು. ಸ್ನೇಹಿತರೆ, ಶ್ವೇತಾ ಕಾಲೇಜಿನಲ್ಲಿ ಟಾಪರ್ ಆಗಿರ್ತಾಳೆ. ಈ ಗೋವಿಂದ್ ಓದಿನಲ್ಲಿ ತುಂಬಾ ವೀಕ್ ಆಗಿರ್ತಾನೆ. ಟಾಪರ್ ಆಗಿದ್ದ ಶ್ವೇತಾನ ಹಿಂದೆಯೇ ಓಡಾಡುತ್ತಿದ್ದ ಗೋವಿಂದ್ ತನ್ನ ಡೌಟ್ಗಳನ್ನೆಲ್ಲ ಶ್ವೇತಾ ಬಳಿ ಕೇಳುತ್ತಿದ್ದ. ಹೀಗೆ ಇವರಿಬ್ಬರು ಒಳ್ಳೆಯ ಫ್ರೆಂಡ್ಸ್ಗಳಾಗಿರ್ತಾರೆ. ಆದರೆ ಗೋವಿಂದ್ ಶ್ವೇತಾಗೆ ತಿಳಿಯದಂತೆ ಅವಳನ್ನು ತುಂಬಾ ಲವ್ ಮಾಡುತ್ತಿರುತ್ತಾನೆ. ಈ ವಿಷಯ ಶ್ವೇತಾಗೆ ಗೊತ್ತಾಗಿ ಅವನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ತಾಳೆ. ಆಗ ಗೋವಿಂದ್ ಶ್ವೇತಾಗೆ ಹಲವಾರು ಬಾರಿ ಲವ್ ಪ್ರಪೋಸ್ ಮಾಡ್ತಾನೆ. ಪ್ರತಿ ಬಾರಿಯೂ ಅದನ್ನು ರಿಜೆಕ್ಟ್ ಮಾಡೋ ಶ್ವೇತಾ ಕೇವಲ ಸ್ಟಡಿಯ ಕಡೆ ತುಂಬಾ ಫೋಕಸ್ ಆಗಿರ್ತಾಳೆ. ನಂತರ ಗೋವಿಂದ್ ಅವಳಿಗೆ ಬೆದರಿಕೆ ಹಾಕಲು ಶುರು ಮಾಡ್ತಾನೆ. ಈ ವಿಷಯ ಶ್ವೇತಾಳ ಫ್ರೆಂಡ್ಸ್ಗಳಿಗೆಲ್ಲ ತಿಳಿದಿರುತ್ತೆ. ಹೀಗೆ 2017 ಡಿಸೆಂಬರ್ 4ರಲ್ಲಿ ಶ್ವೇತಾಗೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಇರೋದು ಬೆಳಿಗ್ಗೆ 9:30ರಿಂದ 12 ಗಂಟೆಯವರೆಗೂ. ಎಕ್ಸಾಮ್ಗಾಗಿ ಬೇಗನೆ ಹೋಗಬೇಕೆಂದು ಬೆಳಿಗ್ಗೆ 8:30ಕ್ಕೇನೆ ಮನೆಯನ್ನು ಬಿಡ್ತಾಳೆ. ಹೀಗೆ ಎಕ್ಸಾಮ್ ಮುಗಿಸಿ ಮನೆಯ ಕಡೆ ಹೋಗುವಾಗ ಶ್ವೇತಾ ಮುಂದೆ ಪುನಃ ಬರೋದು ಗೋವಿಂದ್. ಆಗಲೂ ಶ್ವೇತಾ ಅವನ ಜೊತೆ ಮಾತಾಡಲ್ಲ. ಆಗ ಗೋವಿಂದ್ ಶ್ವೇತಾ ಬಳಿ ಕ್ಷಮೆ ಕೇಳ್ತಾನೆ. ನಾನು ಮಾಡಿದ್ದನ್ನೆಲ್ಲ ಮರೆತು ಬಿಡು, ನನ್ನನ್ನು ಕ್ಷಮಿಸು. ಆದರೆ ದಯವಿಟ್ಟು ನಾಳೆ ನಡೆಯೋ ಎಕ್ಸಾಮ್ಗೆ ನಾನು ಪ್ರಿಪೇರ್ ಆಗಲೇಬೇಕು. ಅದಕ್ಕೆ ನಿನ್ನ ಸಹಾಯ ಬೇಕು. ದಯವಿಟ್ಟು ನನ್ನ ಮನೆಗೆ ಬಾ ಎಂದು ಕೇಳಿಕೊಳ್ತಾನೆ. ಶ್ವೇತಾಗೆ ಗೋವಿಂದ್ನ ಅಕ್ಕ ಹಾಗೂ ಅಮ್ಮ ಪರಿಚಯವಿದ್ದ ಕಾರಣ ಸರಿಯೆಂದು ಒಪ್ಪಿಕೊಳ್ತಾಳೆ. ಹೀಗೆ ಅವರಿಬ್ಬರು ಸ್ಟಡಿ ಮಾಡುವಾಗ ಮನೆಯ ಕೆಲವು ಅಗತ್ಯದ ವಸ್ತುಗಳನ್ನು ತೆಗೆದುಕೊಂಡು ಬರಲು ಗೋವಿಂದ್ನ ಅಕ್ಕ ಹಾಗೂ ಅಮ್ಮ ಹೊರಗೋಗ್ತಾರೆ. ಸ್ನೇಹಿತರೆ, ಗೋವಿಂದ್ ಬದಲಾಗಿರಲ್ಲ. ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಕೂಡ ಒಂದು ಕಾರಣ ಇರುತ್ತೆ. ಆ ಕಾರಣವೇ ನನಗೆ ಸಿಗದವಳು ಯಾರಿಗೂ ಸಿಗಬಾರದು ಎಂಬ ಕಾರಣ. ಆಗ ಗೋವಿಂದ್ ಮತ್ತೊಮ್ಮೆ ತನ್ನನ್ನು ಪ್ರೀತಿ ಮಾಡುವಂತೆ ಕೇಳಿಕೊಳ್ತಾನೆ. ಆ ಮಾತನ್ನ ಕೇಳಿದ ಶ್ವೇತಾ ತುಂಬಾ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗಲು ತಯಾರಾಗ್ತಾಳೆ. ಆದರೆ ಆಗಾಗಲೂ ಗೋವಿಂದ್ ಬಿಡೋದಿಲ್ಲ. ಅವಳ ತಲೆಯನ್ನ ಹಿಡಿದು ಅಲ್ಲಿದ್ದ ಗೋಡೆಗೆ ತುಂಬಾ ಬಲವಾಗಿ ಹೊಡೆಸ್ತಾನೆ. ತಲೆ ಗಾಯವಾಗಿ ರಕ್ತ ಹರಿಯುತ್ತೆ. ಇದರಿಂದ ಶ್ವೇತಾ ಪ್ರಜ್ಞೆ ತಪ್ತಾಳೆ. ಆಗ ಗೋವಿಂದ್ಗೆ ಭಯ ಶುರುವಾಗುತ್ತೆ. ಶ್ವೇತಾ ಸತ್ತೇ ಹೋದಳು ಎಂದು ಅಂದುಕೊಳ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಶ್ವೇತಾಗೆ ಇನ್ನೂ ಜೀವ ಇದೆ ಎಂದು. ಆಗ ಆತ ಅವಳ ಜೀವವನ್ನು ಪೂರ್ತಿಯಾಗಿ ತೆಗೆಯಬೇಕೆಂದು ಕಿಚನ್ಗೆ ಹೋಗ್ತಾನೆ. ಅಲ್ಲಿದ್ದ ಚಾಕು ತೆಗೆದುಕೊಂಡು ಬಂದು ಒಟ್ಟು 13 ಬಾರಿ ಅವಳ ದೇಹಕ್ಕೆ ಇರಿತಾನೆ. ಆದರೂ ಶ್ವೇತಾ ಸತ್ತಿರೋದಿಲ್ಲ. ಆ ನರಕದಂತಹ ನೋವಿಗೆ ಪ್ರಜ್ಞೆ ತಪ್ಪಿರ್ತಾಳೆ. ಆಗ ಗೋವಿಂದ್ನ ಅಮ್ಮ ಕಮಲಾದೇವಿ ಹಾಗೂ ಅವನ ಅಕ್ಕನಾದ ಭವಾನಿ ಬರ್ತಾರೆ. ಬಂದ ಅವರಿಗೆ ಗೋವಿಂದ್ ಮಾಡಿರೋ ಕೆಲಸ ಗೊತ್ತಾಗಿ ತುಂಬಾ ಗಾಬರಿ ಆಗ್ತಾರೆ.
ನಂತರ ಅವನಿಗೆ ಹೊಡಿತಾರೆ. ಆದರೆ ಅವರಿಗೆ ಗೋವಿಂದ ಜೈಲಿಗೆ ಹೋಗೋದು ಇಷ್ಟ ಇರೋದಿಲ್ಲ. ಆಗ ಭವಾನಿ ಒಂದು ಉಪಾಯ ಮಾಡ್ತಾಳೆ. ಅದೇನೆಂದರೆ ಶ್ವೇತಾನನ್ನು ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಿ ಬೆಂಕಿ ಹಾಕೋ ಉಪಾಯ. ನಂತರ ಅದನ್ನು ಆತ್ಮಹತ್ಯೆ ಎಂದು ಮೂವರು ಸೇರಿ ಎಲ್ಲರನ್ನೂ ನಂಬಿಸೋಣ ಎಂದು ಮಾತಾಡಿಕೊಳ್ತಾರೆ. ಕಮಲಾದೇವಿ ಹಾಗೂ ಭವಾನಿಯ ಮಾತಿನ ಪ್ರಕಾರವೇ ಎಲ್ಲವೂ ನಡೆಯುತ್ತೆ. ಆಗ ಗೋವಿಂದ್ ಶ್ವೇತಾಗೆ ಬೆಂಕಿ ಹಾಕಿದ ಕೂಡಲೇ ಆಕೆ ಜೋರಾಗಿ ಕಿರುಚಾಡ್ತಾಳೆ. ಆಗ ಅವರಿಗೆಲ್ಲ ಗೊತ್ತಾಗುತ್ತೆ ಅವಳ ದೇಹದಲ್ಲಿ ಇನ್ನೂ ಜೀವ ಇತ್ತು ಎಂದು. ನಂತರ ಆ ಬೆಂಕಿಯಿಂದಲೇ ಏನು ಕೂಡ ತಪ್ಪು ಮಾಡದ ಶ್ವೇತಾ ಸತ್ತು ಹೋಗ್ತಾಳೆ. ಸ್ನೇಹಿತರೆ, ಈ ಕೊಲೆಯನ್ನ ಹೇಗೆ ಮಾಡಿದೆ ಎಂದು ಗೋವಿಂದ್ ಪೊಲೀಸರಿಗೆ ಹೇಳುತ್ತಿರೋ ವಿಡಿಯೋ ಕೂಡ ಯೂಟ್ಯೂಬ್ನಲ್ಲಿ ಸಿಗುತ್ತೆ. ಈ ಎಲ್ಲ ವಿಷಯವನ್ನ ಗೋವಿಂದ್ನಿಂದ ತಿಳಿದ ಪೊಲೀಸರು ಅವನ ತಾಯಿ ಕಮಲಾದೇವಿ ಹಾಗೂ ಅಕ್ಕ ಭವಾನಿಯನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲ ತರಹದ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿ ಎಲ್ಲರನ್ನೂ ಕೋರ್ಟ್ಗೆ ಒಪ್ಪಿಸ್ತಾರೆ. ಹಲವಾರು ದಿನ ಕೋರ್ಟ್ನಲ್ಲಿ ಈ ಕೇಸ್ ನಡೆಯುತ್ತೆ. ಅಸ್ಸಾಂನ ಎಲ್ಲ ಟಿವಿ ನ್ಯೂಸ್ ಪೇಪರ್ಗಳಲ್ಲಿಯೂ ಈ ಕೇಸ್ ದೊಡ್ಡ ನ್ಯೂಸ್ ಆಗಿರುತ್ತೆ. ಒಂದು ಹುಡುಗಿಯನ್ನ ತುಂಬಾ ಕ್ರೂರವಾಗಿ ಕೊಂದಿದ್ದ ಗೋವಿಂದ್ಗೆ ಮರಣದಂಡನೆ ಶಿಕ್ಷೆಯಾಗುತ್ತೆ. ಹಾಗೆಯೇ ಸಾಕ್ಷಿಗಳನ್ನು ನಾಶ ಮಾಡಲು ಪ್ರಯತ್ನಪಟ್ಟು ಕೊಲೆಯಲ್ಲಿ ಭಾಗಿಯಾಗಿದ್ದ ಕಮಲಾದೇವಿ ಹಾಗೂ ಭವಾನಿಗೆ ಜೀವಾವಧಿ ಶಿಕ್ಷೆಯಾಗುತ್ತೆ. ಆದರೆ ಆ ಶಿಕ್ಷೆಯನ್ನ ಅವರು ಒಪ್ಪಿಕೊಳ್ಳೋದಿಲ್ಲ. ನಂತರ ಅವರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿಯೂ ಗೋವಿಂದ್ಗೆ ಕೊಟ್ಟಿರೋ ಮರಣದಂಡನೆ ಶಿಕ್ಷೆ ಬದಲಾಗಲ್ಲ. ಆದರೆ ಕಮಲಾದೇವಿ ಹಾಗೂ ಭವಾನಿಗೆ ಕೊಟ್ಟಿದ್ದ ಜೀವಾವಧಿ ಶಿಕ್ಷೆಯನ್ನ ತೆಗೆದಾಕ್ತಾರೆ. ಅವರ ಕೇಸನ್ನ ಪುನಃ ಮರು ತನಿಖೆ ಮಾಡಲು ಆದೇಶ ಕೊಡ್ತಾರೆ. ಸ್ನೇಹಿತರೆ, ಈ ಕೇಸ್ ಇನ್ನೂ ಕೋರ್ಟ್ನಲ್ಲಿ ನಡೆಯುತ್ತಲೇ ಇದೆ. ಈ ಕೇಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.